ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆ 25 ಅಥವಾ 26 ಅಂತ ಅನ್ಕೋಬಹುದು, ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆ ಆಗಿರ್ಬೋದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ನಿನ್ನೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಏನ್ ಸರ್ ಇದು ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ, ಗುಡ್ ನ್ಯೂಸ್ಗಳು ಬರ್ತಾ ಇರುತ್ತೆ, ಬಟ್ ಆದ್ರೆ ಹಣ ಮಾತ್ರ ಸರಿಯಾಗಿ ಜಮಾ ಆಗ್ತಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಜ. ಆದ್ರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ನಿನ್ನೆ ನಾನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಯಾಕೆ ಹಣ ಜಮಾ ಆಗೋದು, ಹಣ ಜಮಾ ಆಗುವಂತ ಪ್ರಕ್ರಿಯೆ ಸ್ವಲ್ಪ ಸ್ಲೋ ಆಗಿದೆ ಅನ್ನೋದ್ರ ಬಗ್ಗೆ ನಿನ್ನೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೆ. ಕಂಟಿನ್ಯೂ ಆಗಿ ಬ್ಯಾಂಕ್ಗಳ ರಜೆ ಇರೋದ್ರಿಂದ ಸ್ಲೋ ಆಗಿದೆ. ಬಟ್ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಇವತ್ತಿಂದ ಫಾಸ್ಟ್ ಆಗಿ ಜಮಾ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಓಕೆನಾ? ಏನ್ ಮಾಹಿತಿ ಕೊಟ್ಟಿದ್ದಾರೆ, ಮತ್ತೆ ಎಷ್ಟು ದಿನದೊಳಗಡೆ ಹಣ ಜಮಾ ಆಗುತ್ತೆ, ಎಷ್ಟು ಕಂತುಗಳು ಜಮಾ ಆಗ್ಬೋದು, ಎಲ್ಲದ್ರ ಬಗ್ಗೆನೂ ಸಹ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಮೊದಲನೇದಾಗಿ ಹೇಳಬೇಕು ಅಂದ್ರೆ, ಈಗ ಕಳೆದ ವಾರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋದು 2 ಕಂತುಗಳ ಹಣ ಸುಮಾರು 5,000 ಕೋಟಿ ಹಣ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಾಗಿದೆ. ಹಣಕಾಸು ಇಲಾಖೆಯಿಂದ ಸಿಎಂ ಸಿದ್ದರಾಮಯ್ಯನವರೇ ನಮ್ಮ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. 2 ಕಂತಿನ ಹಣ ಬಿಡುಗಡೆ ಮಾಡಿ ಅಂತಾನೂ ಕೂಡ ನಮಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿಸಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕೂಡ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಕೊನೆಯ 10 ಸೆಕೆಂಡ್ ನಲ್ಲಿ ಹೇಳ್ತಾರೆ, ನಾನು 2 ಕಂತನ್ನು ಸಹ ಈಗ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ 1 ಕಂತು ಬಿಡುಗಡೆ ಆರಂಭ ಆಗಿದೆ. ಅದಾಗ್ತಿದ್ದಂಗೆ ನಿಮಗೆ ಇನ್ನೊಂದು ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಿದ್ದಾರೆ. ಅದು ಯಾವ ಕಂತು, ಫೆಬ್ರವರಿ ಮಾರ್ಚ್ ಅಥವಾ 25, 26ನೇ ಕಂತು ಅನ್ನೋದ್ರ ಬಗ್ಗೆ ಇದುವರೆಗೂ ಕ್ಲಾರಿಟಿ ಕೊಟ್ಟಿಲ್ಲ. ಬಟ್ ಆದ್ರೆ ನಿಮಗೆ ಶೀಘ್ರದಲ್ಲೇ 2,000 ಪ್ಲಸ್ 2,000 4,000 ರೂಪಾಯಿ ಜಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಖಂಡಿತವಾಗ್ಲೂ ಎಲ್ಲಾ ಫಲಾನುಭವಿಗಳಿಗೂ 4,000 ರೂಪಾಯಿ ಜಮಾ ಆಗುತ್ತೆ. ಈಗ ಆಲ್ರೆಡಿ ಪ್ರೋಸೆಸ್ ಅಂತೂ ನಡೀತಾ ಇದೆ. ಆದ್ರೆ ಬ್ಯಾಂಕ್ ರಜೆಗಳಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಜಮಾ ಆಗ್ತಾ ಇತ್ತು. ಬಟ್ ಇವತ್ತಿಂದ ಅಥವಾ ಇವತ್ತು ನಾಳೆಯಿಂದ ನಿಮಗೆ ಫಾಸ್ಟ್ ಆಗಿ ಜಮಾ ಆಗ್ಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ಬೋದು. ಸುಮ್ನೆ ನಾನೇ ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನ್ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ಪ್ರೂಫ್ ಅನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಪೋಸ್ಟ್ ಮಾಡಿದ್ದೇನೆ, ತಪ್ಪದೆ ವೀಕ್ಷಣೆ ಮಾಡಿ. ಹಾಗಾಗಿ ಈಗೇನು ಜಮಾ ಆಗಿರೋದು ಇದು ಲೆಕ್ಕನೇ ಅಲ್ಲ, ಕೇವಲ 10ರಿಂದ 15% ಜನರಿಗಷ್ಟೇ. ಇದು ಫಾಸ್ಟ್ ಆಗಬೇಕು, ಫಾಸ್ಟ್ ಆಗಿ ಜಮಾ ಆಗಬೇಕು. 2 ಕಂತನ್ನ ಫಸ್ಟ್ ಸರ್ಕಾರ ಆದಷ್ಟು ಬೇಗ ರಿಲೀಸ್ ಮಾಡಬೇಕು. ಯಾಕಂದ್ರೆ ಹಣಕಾಸು ಇಲಾಖೆಯಿಂದ ಬಂದಾಗಿದೆ. ಹಾಗಾಗಿ ನಿಮ್ಮೆಲ್ಲರ ಖಾತೆಗೂ ಹಣ ಏನಾದರೂ ಜಮಾ ಆಗಿದ್ರೆ ತಪ್ಪದೆ ಆ ಟೆಕ್ಸ್ಟ್ ಮೆಸೇಜಿನ ಸ್ಕ್ರೀನ್ ಶಾಟ್ ಅನ್ನ ತೆಗೆದು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಅಲ್ಲಿ ಎಲ್ಲಾದ್ರೂ ಕೂಡ ನೀವು ಕಳಿಸಬಹುದು. ಆ ಎಲ್ಲಾ ಲಿಂಕು ನಮ್ಮ ಯೂಟ್ಯೂಬ್ ನ ಅಬೌಟ್ ಸೆಕ್ಷನ್ ಅಲ್ಲಿ ಇದೆ. ಹೋಗಿ ಜಾಯಿನ್ ಆಗಿ ಕಳಿಸೋದನ್ನ ಮರಿಬೇಡಿ. ಈಗಾಗಲೇ 5 ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಆಗಿದೆ. ಅದ್ರ ಬಗ್ಗೆ ನಾನು ಪ್ರತಿದಿನನೂ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದೇನೆ. ಹಾಗಾಗಿ ನೆಕ್ಸ್ಟ್ ಯಾವ್ದಾವ್ದು ಜಿಲ್ಲೆಗೆ ಬಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ಗೆ ಡೈರೆಕ್ಟ್ ನನಗೆ ಬಂದಿರೋ ಪ್ರೂಫ್ ಅನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಆದಷ್ಟು ಬೇಗ ಎಲ್ರಿಗೂ ಹಣ ಜಮಾ ಆಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.